ತಾನೆ. ಆಯ್ತು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಮ್ಮಸ್ ಚಾನಲ್. ನಾನು ಸಾನ್ವಿ. ತೋರ್ಸಮ್ಮ, ಇದು ನಮ್ಮಮ್ಮ. ನಂಗೆ ಕನ್ಫ್ಯೂಸ್ ಆಗ್ತೈತೆ ಹೇಳಿ ಅಂತ. ನಮ್ಮ ಸಾನು ವಿಡಿಯೋಸ್ ಮಾಡಿ ತುಂಬ ದಿನಗಳಾಯಿತು. ಅದಕ್ಕೆ ಹೇಗೆ ಹೇಳೋದು ಅಂತ. ನನಗೆ ನಂದು ಬರುತ್ತೆ, ಬರೀ ನಾನು ನಿಂದು ಮಾಡುವಾಗ ನಾನು ನಿನ್ನ ಹೆಸರು ಹೇಗೆ ಹೇಳಿ ಅಂತ ಕನ್ಫ್ಯೂಸ್ ಆಗುತ್ತೆ. ಹೌದಾ? ನೋಡು, ನಾನು ಹೇಳ್ತೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಾನ್ವಿ. ಓಕೆ, ಈಗ ಸ್ನೇಹಿತರೆ ನಾವು ಹೊರಗಡೆ ಹೊರಟಿದ್ದೀವಿ. ಒಂದು ಸ್ವಲ್ಪ ಕೆಲಸಗಳಿದೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದ್ಬಿಟ್ಟು ಅದನ್ನು ತಿಳಿಸ್ತೀವಿ. ಹೋಗ್ಬೇಕಾದ್ರೆ ಈಗ ರೆಡಿ ಆಗಿದ್ದೀವಿ. ಸಾನು ರೆಡಿ. ಇವತ್ತು ಅವಳಿಗೆ ಡ್ಯಾನ್ಸ್ ಕ್ಲಾಸ್ ಇದೆ, ಅದಕ್ಕೆ ಫ್ರಾಕ್ ಹಾಕ್ಕೊಂಡಿದ್ದಾಳೆ. ನಾವು ಬ್ಯಾಗ್ಸ್ ಎಲ್ಲ ತೊಗೊಂಡು ರೆಡಿ ಆಗಿದ್ದೀವಿ. ಸೈಕಲ್ ಕಾಲ್ ಒಳಗಡೆ ಹಾಕೊಳ್ಳೋದು ಗೊತ್ತಿಲ್ಲ, ಜಾಗ ಇರುತ್ತೆ ಅಂತ ನನಗೆ. ಸಾನು ಹೇಳಿದ ಅರ್ಥ ಆಯ್ತಾ? ಆಮೇಲೆ ಗೊತ್ತಾಗುತ್ತೆ. ಬನ್ನಿ ಈಗ ಹೊರಡೋಣ. ಟೈಮ್ ನೋಡಿ 4 ಆಗಿದೆ. ಸಾನುದ 4th ಬರ್ತ್ಡೇದು ಗಿಫ್ಟ್ ಇದೆ. ಫಸ್ಟ್ ಇಯರ್ ನೀನು ಹುಟ್ಟಿದ ತಕ್ಷಣ ತಗೊಳ್ತಾರಾ? ಥರ್ಡ್ ಆ ಫೋರ್ತಾ ನನಗೂ ಕನ್ಫ್ಯೂಷನ್ ಇದೆ. ಎಷ್ಟು ಈಗಲೂ ಹೊಸದಾಗೇ ಇದೆ ಅಲ್ವಾ? ಏನು ಮುರಿದೋಗಿಲ್ಲ, ಮುರಿದೋಗೇನು ಡಲ್ಲು ಕೂಡ ಆಗಲಿಲ್ಲ. ಬೆಲ್ ಮುರಿದೋಗಿರೋದು ಅದು ಕೆಳಗಡೆ ಬೇರೆಯವ್ರು ಮುರಿದಾಕಿದ್ದಾರಲ್ಲ, ಅವರು ಓಡಿಸ್ತಾ ಇದ್ರಮ್ಮ. ಅದಕ್ಕೆ ಸೊ ನಾನು ಕೆಳಗಡೆ ನಿಲ್ಸೋದಿಲ್ಲ. ಧಾನು ತಗೋ ರಮ್ಯಾ, ಅವಳಿಗೆ ಡ್ಯಾನ್ಸ್ ಕ್ಲಾಸ್ ಅಟೆಂಡ್ ಮಾಡೋದಕ್ಕೆ ಎಲ್ಲಾದರೂ ಸೆಟ್ ಮಾಡಿಕೊಡು. ಬೆಳಕಿರೋ ಕಡೆ ಮೇಲೆ ಎಲ್ಲಾದರೂ ಸರಿ. ಇಲ್ಲೆಲ್ಲ ಮಾತಾಡ್ತಾರೆ, ಮೇಲೆ ಒಟ್ಟಾಗೋಣ. ಹಾಂ, ಬಾಯಿಲ್ ಧಾನ್ವಿ. ಐ ಹೇರ್ ಕಟ್ಟು ಒಬ್ಬ ಏ ನಾನೇ ಮಾಡ್ತಿದ್ನಲ್ಲಿ. ನಾನು ತುಮಾಲ ಆಯ್ತು. ನಾನು ಹೊಡಿತೀಯಾ ಸಾಕಾ? ಹಾಂ, ಸಾಕಾ? ಚೆನ್ನಾಗಿದ್ದೀಯಾ? ಹಾಂ, ಬಾಯಿಲೆ ಹೇಳು. ಚೆನ್ನಾಗಿದೆ. ಥ್ಯಾಂಕ್ ಯು ಹೇಳಲ್ಲ. ವೆಲ್ಕಮ್. ನೀನು ಹೇರ್ ಸ್ಟೈಲ್ ಉದ್ದ ಬೇಕು ಅಂದಿದ್ದೆ, ಯಾಕೆ ಕಟ್ ಮಾಡಿಸ್ಬಿಟ್ಟಿದ್ಯಾ? ಸುಮ್ಗೆ ನಾನು ಅವತ್ತೇ ಕೇಳಿದೆ ನಮ್ಮ ಮನೆಗೆ ಬಂದಾಗ. ನಮ್ಮ ಮನೆಗೆ ಬಂದಾಗ ಕೇಳಿದೆ ಕಟ್ ಮಾಡಲಾ ಅಂತ. ನೀನು ಯಾಕೆ ಬೇಡ ಅಂದೆ? ಅದೇ ನಮ್ಮ ಕಾಕನು ಬಂದರು. ನಿಮ್ಮ ಕಾಕನು? ಅಲ್ಲ ಕಣೆ, ನಾನು ಮನೆಗೆ ಬಂದಾಗ ಫ್ರೀಯಾಗಿ ಮಾಡಿಕೊಡ್ತೀನಿ ಅಂದೆ, ಕೇಳಲಿಲ್ಲ. ಅವಾಗ ಮನೇಲೂ ಒಪ್ಪೆ, ನಾನು ಹೋಗ್ಲಿ ಬಿಡು ಅಂತಿದ್ದೆ. ಇವಾಗ ತುಂಬ ಹಿಂಸೆ ಮಾಡ್ತಾಳೆ ಇದಕ್ಕೆ, ಬಚ್ಚಕ್ಕೆ, ಜಡೆ ಹಾಕೋಕ್ಕೆ. ನೋಡ್ರಿ 200 ಅಂತೆ. ಹಾಂ, ಅದಕ್ಕೆ ನೆಕ್ಸ್ಟ್ ಟೈಮು ಏನಾದರೂ ಉದ್ದ ಬೆಳೆದ್ರೆ ನಿನ್ನ ಹತ್ರನೇ ತಗೊಬರ್ತೀನಿ ಅಂದೆ.
ಆಮೇಲೆ ನಾನು ಕಾಣ್ತಾ ಇಲ್ಲ ಅಂತ ಹುಡುಕ್ತಾ ಇರ್ತೀಯ. ಓಕೆ, ಈಗ ನಾವು ಡಿ ಮಾರ್ಟ್ಗೆ ಹೊರಟಿದ್ದೀವಿ. ಏನೋ ಇಲ್ಲಿಂದ ಹತ್ತಿರ ಇರೋದ್ರಿಂದ ಅವ್ರಿಗೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ಭಯಂಕರ ಚಿಕ್ಕ ಜಾಗ, ಹಿಂಸೆ ಆಗೋಯ್ತು ಒಳಗಡೆ ಹೋಗಿ. ನನಗೆ 5 ನಿಮಿಷಕ್ಕೆ ಸಾಕಾಗೋಯ್ತು. ಅದೆಷ್ಟೊತ್ತು 1 ಗಂಟೆ ಶಾಪಿಂಗ್ ಮಾಡಿದ್ರು. ಏನು ಮಾಡಿದ್ರು ದೇವ್ರಿಗೆ ಪ್ರೀತಿ. ಮೇಡಮ್ ಬಿಲ್ ವೆರಿಫೈ ಮಾಡ್ತಾ ಇದ್ದಾರೆ. ಚಾಕ್ಲೇಟ್ ತಿನ್ನೋದಕ್ಕೆ ಸರ್ಕಸ್. ನೀನು ತಗೋಬೇಕಿತ್ತು. ಹಾಂ ಬೇಡವಾ? ಭಯಂಕರ ಚಿಕ್ಕದಲ್ಲ. ಹಾಂ ಇದಲ್ಲೋ ಡಿ ಮಾರ್ಟು. ಹಾಂ ಇವತ್ತೇ ಈಗ ಓಡಾದ್ರೆ ಅಯ್ಯೋ. ಈ ಪ್ಲೇಸ್ ಬಂದು ಡಿ ಮಾರ್ಟ್ ಆಪೋಸಿಟಲ್ಲೇ ಸ್ಟ್ರೀಟ್ ಸೈಡಲ್ಲಿ ಇರೋದು. ಯಾವಾಗಲೂ ಅಲ್ಲಿ ಹೋದಾಗ ಬಂದಾಗೆಲ್ಲನೂ ನೋಡ್ತಾ ಇದ್ವಿ. ಒಂದ್ಸರಿ ಟೇಸ್ಟ್ ಮಾಡೋಣ ತಡಿ ಅಂತ ಹೇಳ್ಬಿಟ್ಟು ಇವತ್ತು ಬಂದಿದ್ದೀನಿ. ಸುಮಾರು ಸ್ಟಾಲ್ಸ್ಗಳಿದೆ. ಆ ಕಡೆ ಮೋಮೋಸ್ ಇತ್ತು. ಇದು ಬಂದು ಸ್ಟ್ರೀಟ್ ಸೈಡ್ ಮಂಚೂರಿ. ಅದ್ರ ಪಕ್ಕ ವಡಾ ಪಾವ್, ಪಾವ್ ಭಾಜಿ ಇತ್ತು. ಅದ್ರ ಪಕ್ಕ 99 ವೆರೈಟೀಸ್ ಆಫ್ ದೋಸಾ ಅದಿತ್ತು. ಚಾಟ್ಸ್ ಇತ್ತು, ಮಸಾಲೆ ಪುರಿ, ಪಾನಿಪುರಿ ಇತ್ತು. ನಾವು ಹೊರಗಡೆ ಬಂದು ತುಂಬ ದಿನ ಆಗಿತ್ತಲ್ಲ, ನನ್ನ ತಂಗಿನೂ ಇದ್ಲಲ್ಲ, ತಡಿ ಟೇಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ಟೇಸ್ಟ್ ಮಾಡ್ತಾ ಇದ್ದೀವಿ. ಇದು ಪಕ್ಕಾ ಸ್ಟ್ರೀಟ್ ಸ್ಟೈಲು, ರೆಸ್ಟೋರೆಂಟ್ ಥರ ಇರಲಿಲ್ಲ. ಇದಂತೂ ನಾನು ಎಷ್ಟು ವರ್ಷ ಆಗಿತ್ತು ತಿಂದು. ಇದು ಮಂಚೂರಿ ಸ್ಟ್ರೀಟ್ ಸೈಡ್ದು. ಏನು ಪುಷ್ಪ ಸ್ಟೈಲು ಹಿಂಗೆ ಬಿಸಿ ಆಯಿತು. ಅವಳಿಗೆ ಬೈತಾರೆ ಮಮ್ಮ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡ್ಬಿಟ್ಲು ಅಲ್ವೇನಾ?
ಅದಕ್ಕೆ ಅಬ್ಸರ್ವ್ ಮಾಡ್ತೀನಿ. ನಿಮ್ಮಿಬ್ರಿಗೆ ಅನ್ಕೋತಾ ಇದೆ ಹ್ಞೂ ವಿಡಿಯೋಸ್ ಅಲ್ಲಿ ಎಷ್ಟು ಡಾರ್ಕ್ ಆಗಿ ಬರ್ತಾರೆ, ಬಟ್ ದೇ ಆರ್ ಟೂ ಫೇರ್ ಅಂತ ನಾನು ಹೇಳ್ತಾ ಇದ್ದೆ. ತುಂಬ ಜನ ಕೇಳ್ತಾರೆ, ಅವರೆಲ್ಲ ಕೇಳ್ತಾರೆ ತಿಗಡದ ಹಾಯ್ ಚೈತ್ರ ಅಂತ ಹೇಳ್ಬಿಡ್ತಾರೆ direct. ಈ ಕಡೆ ತಿರುಗುಬಿಟ್ಟ. ಹಾಂ ಬಟ್ ಲೈಕ್ ಎದುರುಗಡೆ ನೋಡಿದ್ರೆ ಲೈಕ್ ಯು ಲುಕ್ ಹೆಂಗೋ ಲೈಕ್ ಕಂಪೇರ್ ಟು ದ ವಿಡಿಯೋಸ್. ರಿಯಲಿ ಲೈಕ್ your husband ಹತ್ರ ಎಸ್ಪೆಷಲಿ ಲೈಕ್ ವಿಡಿಯೋಸಲ್ಲಿ ಲೈಕ್ ಮೇ ಬಿ ಡ್ಯೂ ಟು ದ ಕ್ಲಾರಿಟಿ ಆಫ್ ದ ವಿಡಿಯೋ ಆ ಥರ ಏನೋ ಅಂತ ಅನ್ಸುತ್ತೆ. ತುಂಬಾ ಡಾರ್ಕ್ ಆಗಿ ಕಾಣಿಸ್ತಾರೆ. ನಾವೇ ಅದೇ ಹೇಳ್ತಾ ಇದ್ದೆ, ಇಬ್ರು ಎಷ್ಟೊಂದು ಫೇರ್ ಆಗಿದ್ದಾರೆ ವಿಡಿಯೋದಲ್ಲಿ, ಇದಕ್ಕೆ ಈ ಥರ ಕಾಣಿಸ್ತಾರೆ ಅಂತ ಹೇಳ್ಬೇಕು. ಅಂದರೆ ಮನೇಲಿ ತೆಗಿತೀವಲ್ಲ ಲೈಟಿಂಗ್ಸ್ ಅಷ್ಟು ಇದ್ರ. ಹೌದು 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 ಅದು ಕ್ಲೋಸ್ ಅಪ್ ಇನ್ ತೆಗ್ದಿರ್ತೀವಲ್ಲ ವಿಡಿಯೋಸ್, ಹಾಗಾಗಿ ನೋ ಓಕೆ ಏನಕ್ಕೆ ವಡಾ ಪಾವ್, ಪಾವ್ ಭಾಜಿ, ಚೀಸ್ ವಡಾ ಪಾವ್, ಖಾರ ವಡಾ ಪಾವ್. ಏನು ಆರ್ಡರ್ ಮಾಡಿದ್ರಪ್ಪ? ಒಂದು ಅವ್ಳಿಗೆ ವಡಾ ಪಾವ್ ಬೇಕಂತೆ, ಒಂದು ಪಾವ್ ಭಾಜಿ ತೊಗೊಂಡಿದ್ದೀನಿ. ವಡಾ ಪಾವ್ ಬೇಡವಂತೆ ಬಿಡು. ಯಾಕಪ್ಪ ಅವ್ಳಿಗೆ ಖಾರ ಅಂತೆ. ಸ್ವೀಟ್ ಏನು ಬೇಕು ನಿನಗೆ? ಬೇಡ ಬಿಡು, ಅಲ್ಲಿ ಪಾವ್ ತಿನ್ನುವಂತೆ, ಪಾವ್ ಭಾಜಿ. ಪಾವ್ ಭಾಜಿ, ಪಾವ್ ಮತ್ತು ಪಾವ್, ಇದು ಭಾಜಿ, ಚಪಾತಿ ಥರ ತಿನ್ನೋದು. ನಾನು ಯಾಕೋ ಖಾರ ತಿನ್ನಲ್ಲ ಅನ್ಸುತ್ತೆ. ಏನು ಡಿಫ್ರೆಂಟು ಸಿಜ್ವಾನ್ಗೂ ಚಟ್ನಿನಾ? ಹಾಂ ಓಕೆ. ಜೇಮ್ಸ್ ಫಿಲಮ್ ಯಾವ ಥಿಯೇಟರ್ ಇದು? ಯಾವ ಥಿಯೇಟರ್ ಇದು? ಇಲ್ಲೇ ನಾವು ಅವಾಗ ರಾಜ್ಕುಮಾರ್ ರಿಲೀಸ್ ಆಗಿತ್ತಲ್ಲ, ಅವಾಗ ಇಲ್ಲೇ ಹೋಗಿದ್ದು ನಾವು ಈ ಥಿಯೇಟರ್ಗೆ. ಅದೇ ಲಾಸ್ಟ್ ಪಿಕ್ಚರ್ ನಾನು ನೋಡಿದ್ದು. ಆಮೇಲೆ ಕೊರೋನಾ ಎಲ್ಲ ಬಂದ್ಬಿಡ್ತಲ್ಲ, ಹೋಗೇ ಇಲ್ಲ ಯಾವ ಪಿಕ್ಚರ್. ಇಲ್ಲಿ ಅದೇ ಹಾರ ನೋಡ್ತಾ ಇದ್ದೀನಿ, ಮುಖ ಕಾಣ್ತಿಲ್ಲ. ಭಯಂಕರ ಸಂಭ್ರಮ ನೆನ್ನೆ ಅಂತೂ. ದಾನು ಡೋರ್ ಪಡ್ಲನೆ, ಡೋರ್ ತೆಗೆದ್ಬಿಟ್ಟು ಹಾಕ್ತಾ. ಬಾಯ್ ದಾನ್ವಿ. ಸರಿ ಬಾಯ್ ಬಾಯ್ ಬಾಯ್. ಗುಡ್ ನೈಟ್ ಹೇಳ್ಬಿಡು. ಅವರಿಬ್ಬರನ್ನ ಮನೆಗೆ ಡ್ರಾಪ್ ಮಾಡಿ ಈಗ ನಾವು ಕೂಡ ಮನೆ ಹತ್ರ ಹೊರಡ್ತಾ ಇದ್ದೀವಿ. ಸೊ ಇವತ್ತಿನ ದಿನ ಹೀಗಿತ್ತು ಸ್ನೇಹಿತರೆ. ತಂಗಿ ಮನೆ ವಿಸಿಟ್, ಶಾಪಿಂಗ್, ಹಾಗೆ ಸ್ಟ್ರೀಟ್ ಫುಡನ್ನು ಟೇಸ್ಟ್ ಮಾಡಿದ್ವಿ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋಲಿ. ಬಾಯ್ ಸ್ನೇಹಿತರೆ.